ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾವಿವಾಗ ಜಸ್ಟು ಬಂದು ಸ್ವಲ್ಪ ಕೆಲಸ ಮಾಡಿ ರೆಸ್ಟ್ ಮಾಡಿ ಒಂದು 5 o'clock ಹಾಗೆ ಪಟಾಯದಲ್ಲಿ ನಮ್ಮ ಲಾಸ್ಟ್ ಡೇ ಇವತ್ತು. ಸೊ ಟರ್ಮಿನಲ್ 21 ಮಾಲ್ ಅಂತ ಇದೆ, ಇಲ್ಲಿ ತುಂಬಾ ಚೆನ್ನಾಗಿದೆ. ಸೊ ಅಲ್ಲಿಗೆ ಹಾಗೂ ಪಟಾಯದ ಮೋಸ್ಟ್ ಬ್ಯೂಟಿಫುಲ್ ಬೀಚ್ಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಬನ್ನಿ, ಇಷ್ಟೊತ್ತಲ್ಲಿ ಯಾವ ಥರ ಇರುತ್ತೆ ಪಟಾಯ ಪ್ರತಿಯೊಂದನ್ನು ತೋರಿಸ್ತೀವಿ. ಇದು ಆ್ಯಕ್ಚುಲಿ ನಮ್ಮ ಲಾಸ್ಟ್ ಡೇ ಇನ್ ಪಟಾಯ. ನಾಳೆ ನಾವು ಬ್ಯಾಂಕಾಕ್ಗೆ ಮೂವ್ ಆಗ್ತಾ ಇದ್ದೀವಿ. ಬಟ್ ತುಂಬಾ ಚೆನ್ನಾಗಿತ್ತು ಪಟಾಯದಲ್ಲಿ. ನಾವು 2.5 days ಏನೋ ಇದ್ವಿ, ಬಟ್ ತುಂಬ ಚೆನ್ನಾಗಿತ್ತು. ನಮಗೆ ತುಂಬಾ ಖುಷಿ ಆಯಿತು ಪಟಾಯದಲ್ಲಿ ಇದ್ದಿದ್ದು. ಆ್ಯಂಡ್ ಪಟಾಯದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದರೆ, ನಾವು ಉಳ್ಕೊಂಡಿದ್ದ ಸಿಟಿಲಿ ಏನಿತ್ತು ಪ್ರತಿಯೊಂದೂ ವಾಕಬಲ್ ಡಿಸ್ಟೆನ್ಸಲ್ಲಿತ್ತು. ನಾವು ಯಾವುದೂ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ಮಾಡಿಕೊಂಡು ಓಡಾಡೋ ಥರ ಎಲ್ಲ ಏನೂ ಇರಲಿಲ್ಲ. ಆರಾಮಾಗಿ ಹತ್ರನೇ ಇತ್ತು. ಸೊ ಅಲ್ಲಿ ಒಂದು ಟರ್ಮಿನಲ್ 21 ಮಾಲ್ ಅಂತ ಹೇಳಿ ಇತ್ತು. ಸೊ ಒಂದು ಸತಿ ನೋಡೋಣ ಅಂತ ಹೇಳಿ ಹೊರಟ್ವಿ. ಹೇಗೂ ಸಂಜೆ ನಾವು ಫ್ರೀ ಇರ್ತಿದ್ವಿ ತುಂಬಾ. ಸೊ ಆಲ್ಮೋಸ್ಟ್ ನಾವು ಸಂಜೆ ಹೊತ್ತು ಎಲ್ಲ ಪ್ಲೇಸಸ್ನ ಕವರ್ ಮಾಡ್ತಾ ಇದ್ವಿ. ಸೊ ಅವತ್ತು ಹೇಗೋ ಆಚೆ ಹೋಗೋಣ, ಸಂಜೆ ಎಲ್ಲ ಪ್ಲೇಸ್ ನೋಡಿಕೊಂಡು ಡಿನ್ನರ್ ಮಾಡೋಣ ಅಂದ್ಕೊಂಡಿದ್ವಿ. ಆ್ಯಂಡ್ ಇಲ್ಲಿ ಬಂದ್ಬಿಟ್ಟು ಒಂದು ಫುಡ್ ಮೇಳ ಥರ ನಡೀತಾ ಇತ್ತು. ಸೊ ಇದು ಅಷ್ಟೇ ಫುಡ್ ಫೆಸ್ಟಿವಲ್ ಥರನೇ, ಬಟ್ ಸ್ವಲ್ಪ ತುಂಬಾ ಯುನಿಕ್ಕಾಗಿ ಇತ್ತು. ನಾನು ಹೇಳ್ದಂಗೆ ಟರ್ಮಿನಲ್ 20 ಮುಂದ್ಗಡೆ ಆ್ಯಕ್ಚುಲಿ ನಮ್ಮದು ಫ್ಲೈಟ್ಸ್ ಏನಿರುತ್ತೆ ಅದನ್ನು ಇಟ್ಬಿಟ್ಟು ತುಂಬ ಯುನಿಕ್ಕಾಗಿ ಮಾಡಿದರು. ಸೊ ಅದೇ ಥರನೇ ಇದನ್ನು ಅಷ್ಟೇ ತುಂಬ ಡಿಫ್ರೆಂಟಾಗಿ ಮಾಡಿದರು. ಆ್ಯಂಡ್ ನಾವು ಫಸ್ಟು ಟರ್ಮಿನಲ್ 21 ಮಾಲ್ ನೋಡಿ ಆಮೇಲೆ ಇಲ್ಲಿ ಬಂದು ಹೇಗೂ ಡಿನ್ನರ್ ಏನಾದರೂ ತಿನ್ನಲೇಬೇಕಲ್ಲ, ಸೊ ಇಲ್ಲೇ ಬಂದು ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ಮುಂದೆ ಹೋದ್ವಿ. ಆ್ಯಂಡ್ ಪಟಾಯದಲ್ಲಿ ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಗಮನಿಸಿದ್ದು, ರೋಡು ಎಷ್ಟು ನೀಟಾಗಿದೆ ಗೊತ್ತಾ. ಒಂದು ಚೂರು ಕಸ ಇರಲ್ಲ. ನಾಟ್ ಈವನ್ ಪಟಾಯ ಅಂತ ಅಲ್ಲ, ಎಲ್ಲ ನಾವು ಹೋಗಿದ್ದ ಸಿಟಿ ಅಷ್ಟು ಎಷ್ಟು ನೀಟಾಗಿತ್ತು. ಒಬ್ಬರು ಸಹ ಉಗುಳೋದಿಲ್ಲ ರೋಡ್ ಮೇಲೆಲ್ಲ, ಇಲ್ಲಾಂದರೆ ಕಸ ಹಾಕೋದಾಗಲಿ ಪ್ರತಿಯೊಂದೂ ಅಷ್ಟೇ. ಆ ಥರ ಏನೂ ಮಾಡೋದು ತುಂಬಾ ಸಖತ್ ನೀಟಾಗಿತ್ತು ರೋಡು. ಆ್ಯಂಡ್ ತುಂಬಾ ದೊಡ್ಡ ಬಿಲ್ಡಿಂಗ್ಗಳು. ಯಪ್ಪ ಎಷ್ಟು ಬಿಲ್ಡಿಂಗ್ಗಳು ಗೊತ್ತಾ. ನಮ್ಮ ಫ್ರೆಂಡ್ಸ್ ಎಲ್ಲ ರೇಗಿಸೋರು, ಬಿಲ್ಡಿಂಗ್ ನೋಡೋಕ್ಕೆ ಹೋಗಿದ್ಯಾ ಅಂತ. ಸೊ ಅಷ್ಟು ಥರ ಬಿಲ್ಡಿಂಗ್ಗಳಿರ್ತಿತ್ತು. ಆ್ಯಂಡ್ ಅಲ್ಲಿಂದ ಸೀ ಫುಡ್ ಆ ಥರ ಹೋಗ್ತಾನೆ ನಮಗೆ ಆನ್ ದಿ ವೇ ಎಷ್ಟೊಂದು ಕಡೆ ಸೀ ಫುಡ್ಗಳೆಲ್ಲ ಹಾಕಿದ್ರು. ಬೇಕು ಅಂದರೆ ನೀವು ಅಲ್ಲೇ ಬೈ ಮಾಡಿ ಅಲ್ಲೇ ಅಡುಗೆ ಮಾಡಿಸ್ಕೊಂಡು ಕುಕ್ ಮಾಡಿಸ್ಕೊಂಡು ಏನು ಬೇಕು ಅದನ್ನು ತಿನ್ಬೋದು. ಸೊ ಫೈನಲಿ ಬಂದು ಟರ್ಮಿನಲ್ 21 ಮಾಲ್ನ ರೀಚ್ ಆದ್ವಿ. ಸೊ ತುಂಬಾ ಬಿಗ್ಗಾಗಿದೆ ಟರ್ಮಿನಲ್ 21 ಮಾಲ್, ತುಂಬಾ ದೊಡ್ಡದು. ಆ್ಯಂಡ್ 3 ಗೇಟ್ ಇದೆ ಟರ್ಮಿನಲ್ 21ಗೆ. ನಾನು ಕಾಣಿಸ್ತಿದೆಯಲ್ಲ, ಸೊ ಅಲ್ಲಿ ಫ್ಲೈಟ್ನ ಮುಂದೆಗಡೆ ಇಟ್ಬಿಟ್ಟು ಡೆಮೋ ಥರ ಇಟ್ಬಿಟ್ಟು ತುಂಬಾ ಯುನಿಕ್ಕಾಗಿ ಮಾಡಿದ್ದಾರೆ ಟರ್ಮಿನಲ್ 21 ಅಂತ ಅಂದರೆ ಯೂಶ್ವಲಾಗಿ ನಾವೆಲ್ಲ ಇವಾಗ ಏರ್ಪೋರ್ಟಲ್ಲೆಲ್ಲ ನೋಡ್ತೀವಲ್ಲ ಟರ್ಮಿನಲ್ 1, ಟರ್ಮಿನಲ್ 2. ಸೊ ಆ ಥರ ಹೆಸ್ರನ್ನ ಟರ್ಮಿನಲ್ 21 ಅಂತ ಹೇಳಿ ಮಾಡಿದ್ದಾರೆ. ತುಂಬಾ ಚೆನ್ನಾಗಿತ್ತು ಒಳಗಡೆ ಅಂತೂ. ಆ್ಯಂಡ್ ತುಂಬ ದೊಡ್ಡ ಮಾಲ್ ಆ್ಯಕ್ಚುಲಿ. ಎಂತೆಂಥ ಬ್ರ್ಯಾಂಡ್ ಬಟ್ಟೆಗಳು ಬೇಕು, ಎಂತೆಂಥ ಬ್ರ್ಯಾಂಡ್ ಆಕ್ಸೆಸರೀಸು, ಶೂಸು ಪ್ರತಿಯೊಂದು ಅವೈಲೇಬಲ್ ಇತ್ತು. ಸೊ ನಮಗೆ ಸಖತ್ ಇಷ್ಟ ಆಯಿತು ನೋಡೋಕ್ಕೆ. ನಾವು ಜಾಸ್ತಿ ಇಲ್ಲೆಲ್ಲ ಏನೂ ಬೈ ಮಾಡೋಕ್ಕೆ ಹೋಗಲಿಲ್ಲ, ಬಿಕಾಸ್ ನಮ್ಮ ಹತ್ರ ಕರೆನ್ಸಿ ಕಡಿಮೆ ಇತ್ತು. ಸೊ ನಾವು ಕರೆನ್ಸಿ ಮತ್ತೆ ಎಕ್ಸ್ಚೇಂಜ್ ಮಾಡಿಸ್ಕೊಳ್ಬೇಕು ಅಂತ ಅಂದರೆ ಸಿಟಿಯಿಂದ ಆಚೆಗೆ ಹೋಗಬೇಕಿತ್ತು. ಇಲ್ಲ ಏರ್ಪೋರ್ಟಲ್ಲೂ ಮಾಡಿಸ್ಕೊಳ್ಳೋ ಆಪ್ಷನ್ ಇತ್ತು, ಬಟ್ ನಾವು ಏರ್ಪೋರ್ಟಲ್ಲಿ ಮಾಡಿಸಿರಲಿಲ್ಲ. ಆ್ಯಂಡ್ ಸರಿ ಅಂತ ಹೇಳಿಬಿಟ್ಟು ಮುಂದೆ ಬಂದ್ವಿ. ಆ್ಯಂಡ್ ಇಲ್ಲಿ ನೀವು ಪ್ಯಾರಿಸ್ ಯಾರಿಗೆಲ್ಲ ಇಷ್ಟ ಇರುತ್ತೋ ಸೊ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು. ಚಿಕ್ಕದಾಗಿ ಪ್ಯಾರಿಸ್ದು ಇದನ್ನು ಮಾಡಿದರು, ಎಫಿಲ್ ಟವರ್ನ. ತುಂಬಾ ಚೆನ್ನಾಗಿತ್ತು. ನಾವು ರೇಗಿಸ್ತಾ ಇದ್ವಿ ಎಲ್ಲರಿಗೂ, ಎಫಿಲ್ ಟವರ್ ಇಲ್ಲೇ ಇದೆ, ಹೋಗೋಣ ಬನ್ನಿ, ಪ್ಯಾರಿಸ್ಗೆ ಹೋಗೋಣ ಬನ್ನಿ ಅಂತ. ಆ್ಯಂಡ್ ಇಲ್ಲಿ ಏನು ಅಂದರೆ ಯುನಿಕ್ ಆಗಿರೋದು ಅಂದರೆ, ಎಸ್ಕಲೇಟರಿಂದ ಒಂದೊಂದು ಫ್ಲೋರ್ಗೂ ಹೆಸರುಗಳಿಟ್ಟಿದ್ರು. ಪ್ಯಾರಿಸ್ಸು, ಟೋಕ್ಯೋ, ಲಂಡನ್ ಈ ಥರ ನೇಮ್ಗಳನ್ನ ಯುನಿಕ್ಕಾಗಿ ಕೊಟ್ಟಿದ್ದರು. ತುಂಬ ಚೆನ್ನಾಗಿತ್ತು ಅದು. ಬಿಕಾಸ್ ನಾವೆಲ್ಲ ಹೋಗ್ಬೇಕಾದ್ರೆ ಹಂಗೆ ಅನ್ಕೋಬೇಕು, ನಾವು ಇಟಾಲಿಯಲ್ಲಿದ್ದೀವಿ ಇವಾಗ, ನಾನು ಇವಾಗ ಮೊರಾಕೋದಲ್ಲಿದ್ದೀನಿ, ಈ ಥರ ಟೋಕ್ಯೋದಲ್ಲಿದ್ದೀನಿ ಅಂತ. ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇಲ್ಲಿನೇ ಬೋಟಿಂಗ್, ಆ್ಯಕ್ಚುಲಿ ಇಲ್ಲೆಲ್ಲ ತುಂಬಾ ಬೋಟ್ ಬೀಚು ಎಲ್ಲ ಇರೋದ್ರಿಂದ ಇಲ್ಲಿ ಒಳಗಡೆನೆ ಬೋಟಿಂಗ್ ಏನಿದೆ ಆ ಥರ ಒಂದು ಕ್ರಿಯೇಟ್ ಮಾಡಿ ಅದನ್ನೆಲ್ಲ ಫೋಟೋಶೂಟ್ ಮಾಡ್ಕೊಳ್ಳೋ ಥರ ಇದು ಮಾಡಿದರು. ಸೊ ಒಳಗಡೆ ತುಂಬ ಚೆನ್ನಾಗಿ ಅಂದರೆ ಡೆಕೋರೇಟಿವ್ ಐಟಮ್ಸ್ಗಳನ್ನೆಲ್ಲ ಇಟ್ಟಿದ್ರು. ಅಂದರೆ ಫೋಟೋ ಸ್ಪಾಟ್ ಅನ್ನೋ ಥರನೇ ತುಂಬ ಚೆನ್ನಾಗಿ ಮಾಡಿದರು. ಆ್ಯಂಡ್ ಸುಶಿ ಪ್ಲಸ್ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಸುಶಿ ಟ್ರೈ ಮಾಡಿದೆ ಅಂತ ಹೇಳಿ. ಸೊ ಇಲ್ಲಿ ಅದಕ್ಕೆ ಅಂತ ಅದು ಸುಶಿ ಸಶಿಮಿ ಎಲ್ಲ ತುಂಬ ಫೇಮಸ್ ಇಲ್ಲಿ. ಬಟ್ ನಮಗೆ ಒನ್
ಟೈಮ್ ಟ್ರೈ ಮಾಡೋಕ್ಕೆ ಚೆನ್ನಾಗಿತ್ತು, ಬಟ್ ನಾಟ್ ಆಲ್ವೇಸ್ ಅಂತ ಅನಿಸುತ್ತೆ. ಬಿಕಾಸ್ ನಮ್ಮ ಕಂಫರ್ಟ್ ಫುಡ್ಡು ಇಂಡಿಯನ್ ಫುಡ್ ಏನಿದೆ ಅದನ್ನೇ ನಮಗೆ ತಿನ್ನೋದ್ರಿಂದ ಸಮಾಧಾನ ಆಗೋದು. ಆ್ಯಂಡ್ ಫೈನಲಿ ನಾವು ಇವಾಗ ಟೋಕಿಯೋಗೆ ಬಂದ್ವಿ. ಸೊ ನಾನು ಹೇಳಿದ್ನಲ್ಲ ಗೇಟ್ 2 ಅಂತ ಹೇಳಿ, ಇದೇ ಗೇಟ್ 2. ಸೊ ಫಸ್ಟ್ ನಾವು ಗೇಟ್ 1ಇಂದ ಬಂದು ಗೇಟ್ 2ಇಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ನಾನು ತೋರಿಸಿದ್ನಲ್ಲ ಆಗಲೇ ಈ ಥರ ಆಚೆ ಕಡೆ ಟರ್ಮಿನಲ್ 21 ಡೆಕೋರೇಟಿವ್ ಆಗಿ ಚೆನ್ನಾಗೇನೋ ಒಂದು ಮಾಡಿದರು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಇವಾಗ ಅಲ್ಲಿಂದ ಸರಿ ಆಚೆ ಹೋಗೋಣ ಅಂತ ಹೇಳಿ, ನಾನು ಹೇಳಿದ್ನಲ್ಲ ಅದೇ ಫುಡ್ ಫೆಸ್ಟಿವಲ್ ಥರ ನಡೀತಿತ್ತು ಅಂತ ಹೇಳಿ, ಫುಡ್ ಸ್ಟ್ರೀಟ್ ಥರ, ಅಲ್ಲಿಗೆ ಹೋಗೋಣ ಅಂತ. ಆ್ಯಂಡ್ ಅದಕ್ಕಿಂತ ಮುಂಚೆ ಸೆಂಟ್ರಲ್ ಮರೀನಾ ಅಂತ ಹೇಳಿ ಇದೆ, ಅಲ್ಲಿಗೂ ಹೋಗೋಣ ಅಂತ ಬಂದ್ವಿ. ಆ್ಯಂಡ್ ನೀವು ಪಟಾಯದಲ್ಲಿ ಇಲ್ಲ ಬ್ಯಾಂಕಾಕ್ ಇಲ್ಲ ಥೈಲ್ಯಾಂಡಲ್ಲೇ ಒಂದು ಸೂಪರ್ ಆಗಿರೋ ಡಿಶ್ ಅಂತ ಟ್ರೈ ಮಾಡೋಂಗಿದ್ರೆ ಇದು ಬನಾನಾ ಪ್ಯಾನ್ ಕೇಕ್ ಅಂತ. ಸಖತ್ತಾಗಿರುತ್ತೆ. ಅದು ಏನು ಮಾಡ್ತಾರೋ ಗೊತ್ತಿಲ್ಲ, ಮೈದಾ ಹಿಟ್ಟು ತೊಗೊಂಡು ಚೆನ್ನಾಗಿ ತೀಡ್ತಾರೆ, ಅದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಅಲ್ಲಿಗೆ ಹಾಕ್ಬಿಟ್ಟು ಬನಾನಾ ಹಾಕ್ಬಿಟ್ಟು ಅದನ್ನ ಎರಡೂ ಕಡೆ ಸ್ವಲ್ಪ ಚೆನ್ನಾಗಿ ಕ್ರಿಸ್ಪಿ ಆಗೋ ಥರ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಒಂದು ಸಾಸ್ ಥರ ಏನೋ ಕ್ಯಾರಮಲ್ದು ಹಾಕಿ ಕೊಡ್ತಾರೆ. ಸಕ್ಕತ್ತಾಗಿತ್ತು. ನಮಗೆ ತುಂಬ ದಿವಸ ನಾವು ಎಷ್ಟೊಂದು ಫುಡ್ಗಳನ್ನ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ವಿ. ಅಂದರೆ ಫುಡ್ ಬೇಕು, ಏನಾದರೂ ಟೇಸ್ಟಿಯಾಗಿ ಬೇಕು ಅನ್ನೋ ಥರ. ಬಟ್ ಆ ಥರ ಟೈಮಲ್ಲಿ ಇದು ನಮಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಪಟಾಯದಲ್ಲಿ 2 ದಿವಸ ಇದ್ದಿದ್ದು ಅಷ್ಟು ದಿನವೂ ತಿಂದ್ವಿ. ಆ್ಯಂಡ್ ಇನ್ನೊಂದು ಸತಿ ಎಲ್ಲೋ ಫುಕೆಟಲ್ಲಿ ಹೋದಾಗ ನಮಗೆ ಸಿಕ್ಕಿತ್ತು ಅಷ್ಟೇ. ಸೊ ನಾನು ಹೇಳಿದ್ನಲ್ಲ, ಅಲ್ಲಿ ಮೇಲ್ಗಡೆ ಸಾಸ್ ಥರ ಏನೋ ಡ್ರೆಸ್ಸಿಂಗ್ ಮಾಡಿ ಕೊಡ್ತಾರೆ, ಯಮ್ಮಿ ಆಗಿತ್ತು. ನಮಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ನಥಿಂಗ್, ಏನದ್ರಲ್ಲಿ ಎಕ್ಸ್ಟ್ರಾ ಏನಿಲ್ಲ, ಬಟ್ ಸ್ಟಿಲ್ ತುಂಬ ಚೆನ್ನಾಗಿತ್ತು. ನಾನು ಹೇಳಿದ್ನಲ್ಲ ಸೆಂಟ್ರಲ್ ಮರೀನಾ ಅಂತ ಹೇಳಿ, ಸೊ ಇದೇನೆ ಸೆಂಟ್ರಲ್ ಮರೀನಾ. ಇದು ಅಷ್ಟೇ, ಒಳಗಡೆ ಎಲ್ಲ ಫುಲ್ಲು ಶಾಪಿಂಗು, ಆಚೆಗಡೆ ಎಲ್ಲ ಫುಡ್ ಅಂದರೆ ಸ್ಟ್ರೀಟ್ ಶಾಪಿಂಗು ಪ್ಲಸ್ ಸ್ಟ್ರೀಟ್ ಫುಡ್ ಥರ ಏನೋ ಮಾಡಿದರು. ಇಲ್ಲೆಲ್ಲ ಆ್ಯಕ್ಚುಲಿ ನೀವು ಬೈ ಮಾಡ್ಬೋದು, ಅಂದರೆ ತುಂಬ ಏನು ಕಾಸ್ಟ್ಲಿ ಅಲ್ಲ, ಹಂಗಂತೂ ತುಂಬಾ ಏನು ಚೀಪ್ ಅಲ್ಲ, ಮೀಡಿಯಮ್ ರೇಂಜಲ್ಲೇ ಇರುತ್ತೇನೆ. ಬ್ಯಾಗ್ಸ್ ಆಗಿರ್ಬೋದು, ತುಂಬ ಸಖತ್ತಾಗಿರುತ್ತೆ ಬ್ಯಾಗ್ಸ್ ಎಲ್ಲ. ಯಾರಾದರೂ ಟ್ರೈ ಮಾಡೋಂಗಿದ್ರೆ ಇಸ್ಕೊಳ್ಳೋಕ್ಕೆ ಟ್ರೈ ಮಾಡಿ, ನಿಜ ವರ್ತ್ ಇರುತ್ತೆ. ಅಂದರೆ ಏನಂದರೆ ಒಂದು ಸ್ವಲ್ಪ ಬಾರ್ಗೇನ್ ಮಾಡೋದನ್ನ ಕಲ್ತ್ಕೊಂಡಿದ್ರೆ ತುಂಬ ಒಳ್ಳೆಯದು. ಆ್ಯಂಡ್ ಒಬ್ಬೊಬ್ಬರಿಗೆ ಇಂಗ್ಲೀಷ್ ಬರಲ್ಲ, ಅವರು ತೈಯಲ್ಲಿ ಮಾತಾಡ್ತಾರೆ, ಇಲ್ಲಾಂದರೆ ಟ್ರಾನ್ಸ್ಲೇಟ್ ಮಾಡಿಬಿಟ್ಟು ನಿಮ್ಮ ಹತ್ರ ಮಾತಾಡ್ತಾರೆ. ಸೊ ಅದೊಂದು ಪ್ರಾಬ್ಲಮ್ ಆಗುತ್ತೆ, ಬಿಟ್ಟರೆ ಎವ್ರಿಥಿಂಗ್ ಈಸ್ ಗುಡ್ ಅಂತ ಹೇಳ್ಬೋದು. ಅಲ್ಲಿಂದ ಸೆಂಟ್ರಲ್ ಮರೀನಾ ಒಳಗಡೆಗೆ ಎಂಟ್ರೆನ್ಸ್ ಆದ್ವಿ. ಸೆಂಟ್ರಲ್ ಮರೀನಾ ಇಸ್ ನಥಿಂಗ್ ಬಟ್ ಮಾಲ್ ಅಷ್ಟೇ, ಶಾಪಿಂಗ್ ಮಾಲ್ ಅದನ್ನು. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಫ್ರೆಶ್ ಅಪ್ ಅಂದರೆ ವಾಶ್ರೂಮ್ಗೆಲ್ಲ ಹೋಗಿ ಆಚೆ ಬಂದ್ವಿ. ಸೆಂಟ್ರಲ್ ಮಾಲ್ ಅಂದರೆ ಸೆಂಟ್ರಲ್ ಮರೀನಾ ಏನಿದೆ ಅದರೊಳಗಡೆನೂ ಅಷ್ಟೇ ಈ KFC ಈ ಥರದ್ದೆಲ್ಲ ಸಿಗುತ್ತೆ ನಿಮಗೆ ಬೇಕು ಅಂತ ಅಂದರೆ. ಇಂಡಿಯನ್ ಫುಡ್ ಸಿಗದೇ ಇದ್ರೂ ಸಮ್ವಾಟ್ ಈ ಥರ ಮೆಕ್ಡಿಲೋ ಇಲ್ಲ KFCಲೋ ನಾವು ತಿನ್ಕೊಂಡು ಸರ್ವೈವ್ ಆಗಿದ್ದೀವಿ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ. ಬಟ್ ಓಕೆ, ಕಂಪೇರಿಟಿವ್ಲಿ ಏನೇನೋ ತಿಂದು ಬೇಜಾರು ಮಾಡ್ಕೊಳ್ಳೋ ಬದಲು KFCನೋ ಮೆಕ್ಡಿನೋ ಏನೋ ತಿಂದ್ಬಿಟ್ಟು ಸಮಾಧಾನ ಮಾಡ್ಕೋಬೋದು. ಬಟ್ ನಾವು ಅಲ್ಲಿ ಇದ್ದಿದ್ದಷ್ಟು ದಿನವೂ ಜಸ್ಟ್ ಬ್ರೆಡ್ ತಿನ್ನೋಕ್ಕೆ, ಇವಾಗ ಬ್ರೆಡ್ ನೋಡಿದ್ರೆ ಅಯ್ಯೋ ಅಂತ ಅನಿಸುತ್ತೆ, ಅಷ್ಟು ಬ್ರೆಡ್ ತಿಂತಿದ್ವಿ. ಬಟ್ ಓಕೆ ಅಂತ ಹೇಳ್ಬಿಟ್ಟು ಅಲ್ಲಿ ಒಳಗಡೆ ಬಂದ್ವಿ. ಆ್ಯಂಡ್ ಒಳಗಡೆನೂ ಅಷ್ಟೇ ತುಂಬಾ ಕಲೆಕ್ಷನ್ಸ್ ಇತ್ತು. ಆ್ಯಂಡ್ ಈ ಮಾಲಲ್ಲಿ ಆ್ಯಕ್ಚುಲಿ ಅಂದರೆ ಸೆಂಟ್ರಲ್ ಮರೀನಲ್ಲೇ ತುಂಬ ಏನು ಕಾಸ್ಟ್ಲಿ ಇರಲಿಲ್ಲ. ಇಟ್ ಈಸ್ ಕೈಂಡ್ ಆಫ್ ಲೈಕ್ ಇವಾಗ ಝಾರಾನೋ ಇಲ್ಲ H&Mಲ್ಲೋ ಇಲ್ಲ ಮ್ಯಾಕ್ಸಲ್ಲೋ ನೀವು ಬಟ್ಟೆ ಶಾಪ್ ಮಾಡಿದರೆ ಆ ಪ್ರೈಸಲ್ಲೇ ನಿಮಗೆ ಇಲ್ಲಿ ಸಿಗುತ್ತೆ. ಅಂದರೆ ಒಂದು ಕುರ್ತಾ ಸೆಟ್ಟು ಒಂದು 2,000-2,500 ರುಪೀಸ್ ಇಂಡಿಯನ್ ರುಪೀಸಲ್ಲಿ ಸಿಗೋ ಥರ ನಿಮಗೆ ಇಲ್ಲೂ ಸಿಗುತ್ತೆ. ಆ್ಯಂಡ್ ತುಂಬ ಚೆನ್ನಾಗಿರೋ ವ್ಯಾಲೆಟ್ಗಳಾಗಿರ್ಬೋದು, ಬೆಲ್ಟ್ಗಳಾಗಿರ್ಬೋದು, ಹೆಣ್ಮಕ್ಳಿಗಾಗಿರ್ಬೋದು ಗಂಡು ಮಕ್ಳಿಗಾಗಿರ್ಬೋದು, ಪರ್ಸ್ಗಳಾಗಿರ್ಬೋದು, ತುಂಬ ಚೆನ್ನಾಗಿತ್ತು ಕಲೆಕ್ಷನ್ಸು. ಆ್ಯಂಡ್ ಒಳಗಡೆ ಈ ಥರ ಒಂದು ಮಾರ್ಟ್ ಇತ್ತು, ಚಿಕ್ಕದ ಮಾರ್ಟು. ನಿಮ್ಗೆ ಆ್ಯಕ್ಚುಲಿ ಏನಾದರೂ ಇವಾಗ ಅಲ್ಲಿ ಡೈಲಿ ಏನಾದರೂ ಎಸೆನ್ಷಿಯಲ್ಸ್ ಬೇಕು ಅಂತ ಅಂದರೆ ನೀವು 7-Elevenಗೆ ಹೋದರೆ ಆರಾಮಾಗಿ ಸಿಗುತ್ತೆ. ಪೇಸ್ಟು, ಬ್ರಷ್ಷು, ಲಿಪ್ ಬಾಮಿಂದ ಹಿಡ್ದು ಪ್ರತಿಯೊಂದೂ ಸಿಗುತ್ತೆ. ಎಲ್ಲ ಮಿನಿ ಪ್ಯಾಕ್ ಸಿಗುತ್ತೆ ನಿಮಗೆ, ದೊಡ್ಡದೇ ಏನು ತೊಗೋಬೇಕು ಅಂತೆಲ್ಲ, ಎಲ್ಲ ಮಿನಿ ಪ್ಯಾಕ್ ಸಿಗುತ್ತೆ. ಸೊ ನಾನು ಆಗಲೇ ಹೇಳಿದ್ನಲ್ಲ ವ್ಯಾಲೆಟ್ಗಳು ತುಂಬಾ ಚೆನ್ನಾಗಿತ್ತು. ಕಲರ್ ಕಾಂಬಿನೇಷನ್ಸ್ ಅಂದರೆ ತುಂಬ ಯುನಿಕ್ ಆಗಿರೋ ಕಲರ್ಸ್ ಎಲ್ಲ ಇತ್ತು. ಈವನ್ ಡಿಸೈನು ಅಷ್ಟೇ, ವೆರೈಟಿನೂ ಅಷ್ಟೇ. ಆ್ಯಂಡ್ ಬೆಲ್ಟ್ಗಳು ಅಷ್ಟೇ ತುಂಬ ಚೆನ್ನಾಗಿತ್ತು, ಬಾಯ್ಸ್ಗೆ ಗರ್ಲ್ಸ್ಗೆ ಇಬ್ರಿಗೂ ಅಷ್ಟೇ. ಆ್ಯಂಡ್ ಪುಟ್ ಮಕ್ಕಳಿಗೆಲ್ಲ ಯಾರಾದರೂ ಗಿಫ್ಟ್ ತೊಗೊಳ್ಬೇಕು ಅಂತ ಅಂದರೆ ಇಲ್ಲಿ ಕ್ರಂಚೀಸ್ ಎಲ್ಲ ಸಕ್ಕತ್ತಾಗಿತ್ತು. ಆ್ಯಂಡ್ ಬೋ ಕ್ರಂಚೀಸ್ ಅಂತೂ ಸಕ್ಕತ್ತಾಗಿತ್ತು. ಆ ಏರ್ ಬ್ಯಾಂಡು ಪುಟ್ ಡಾಲು, ಬಾರ್ಬಿ ಡಾಲು ಅದೆಲ್ಲ ಅವೈಲೇಬಲ್ ಇತ್ತು. ಆ್ಯಂಡ್ ಚೆನ್ನಾಗಿತ್ತು ಇದು ಅಷ್ಟೇ. ಒಳಗಡೆ ತುಂಬ ಚೆನ್ನಾಗಿತ್ತು, ನಮಗೂ ಇಷ್ಟ ಆಯಿತು. ಆ್ಯಂಡ್ ಇಲ್ಲೂ ಅಷ್ಟೇ ಏನೂ ತೊಗೊಳ್ಳಿಲ್ಲ, ಜಸ್ಟ್ ಹಂಗೆ ಸುಮ್ಮನೆ ಎಲ್ಲ ಒಳಗಡೆ ನೋಡಿಕೊಂಡು ನಾವು ಆ್ಯಕ್ಚುಲಿ ಮಗುಗೆ ಅಂತ ಹೇಳ್ಬಿಟ್ಟು ಅಂದರೆ ಬಂದಿರ್ತಾರಲ್ಲ ನನ್ನ ಫ್ರೆಂಡ್ಸ್ ಎಲ್ಲ, ಅವರು ಶಾಪ್ ಮಾಡ್ಬೇಕಾದ್ರೆ ಮಕ್ಕಳಿಗೆ ಅಂತ ಹೇಳಿ ನಾವು ಸ್ಕ್ರಂಚೀಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಒಂದು ಸ್ವಲ್ಪ 1-2 ವ್ಯಾಲೆಟ್ ತೊಗೊಂಡ್ವಿ ಅಷ್ಟೇ.
ತುಂಬ ಏನು ತೊಗೊಳ್ಳಿಲ್ಲ. ಮತ್ತು ಪ್ರಾಬ್ಲಮ್ ಏನು ಅಂದರೆ ನಮಗೆ ವಾಪಸ್ ಲಗೇಜ್ ತೊಗೊಂಡು ಹೋಗೋಕ್ಕೆ ಪ್ರಾಬ್ಲಮ್ ಆಗುತ್ತೆ. ಬಿಕಾಸ್ ನಮ್ಮದು 14 kg ಆಗಿರೋದ್ರಿಂದ ಅದ್ರ ಮೇಲೆ ಜಾಸ್ತಿ ಆದರೆ ಮತ್ತೆ 1 kgಗೆ 500 rupees ಥರ ನಾವು ಪೇ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ತುಂಬ ಅವಾಯ್ಡ್ ಮಾಡ್ತಾಯಿದ್ವಿ, ಏನು ತೊಗೊಳೋದು ಬೇಡ ಅಂತ. ಬಟ್ ನಾವು ತೊಗೊಂಡ್ವಿ, ಆದರೆ ಇಲ್ಲಿ ತೊಗೊಳ್ಳಿಲ್ಲ. ದ ಬೆಸ್ಟ್ ಥಿಂಗ್ ಅಂತ ಅಂದರೆ ಬ್ಯಾಂಕಾಕ್ ಇಸ್ ಫಾರ್ ಶಾಪಿಂಗ್ ಅಂತ ಹೇಳ್ತಾರೆ. ಈವನ್ ವಿ ಫೆಲ್ಟ್ ದ ಸೇಮ್, ಬಿಕಾಸ್ ಬ್ಯಾಂಕಾಕ್ ಇರೋದೇ ಶಾಪಿಂಗ್ ಅನ್ನೋ ಥರ ನಮಗೂ ತುಂಬ ಅನಿಸಿ ನಮ್ಗೆ ಏನೇನು ಇಷ್ಟ ಆಯಿತೋ ಆ ಥರದ್ದು ಏನಾದರೂ ಒಂದು ಸ್ವಲ್ಪ ತೊಗೊಳ್ಬೇಕು ಅಂತ ತೊಗೊಂಡ್ವಿ. ಬಟ್ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ ಸಿಗುತ್ತೆ ಬ್ಯಾಂಕಾಕಲ್ಲಿ. ಕಂಪೇರಿಟಿವ್ಲಿ ಪಟಾಯಾಗಿ, ಫುಕೆಟ್ ಇಲ್ಲ, ನಿಮ್ಮ ಇಡೀ ಥೈಲ್ಯಾಂಡಲ್ಲಿ ಬ್ಯಾಂಕಾಕಲ್ಲಿ ಸಖತ್ತಾಗಿ ಸಿಗುತ್ತೆ. ಇಟ್ ಈಸ್ ಕೈಂಡ್ ಆಫ್ ಲೈಕ್ ಅಂದರೆ ಸರೋಜಿನಿ ಮಾರ್ಕೆಟ್ ಇಲ್ಲ ನಮ್ಮ ಚಿಕ್ಕಪೇಟೆ ಈ ಥರದ್ದು ಕೈಂಡ್ ಆಫಲ್ಲಿ ನಮಗೆ ಬ್ಯಾಂಕಾಕಲ್ಲಿ ನಿಮಗೆ ತುಂಬಾ ಶಾಪಿಂಗ್ ಸೆಂಟರ್ಸ್ಗಳಿದೆ. ಸೊ ನಾನು ಆ ನೆಕ್ಸ್ಟ್ ವಿಡಿಯೋ ಬರುತ್ತಲ್ಲ ಅದರಲ್ಲೆಲ್ಲ ಹೇಳ್ತೀನಿ ಯಾವ್ಯಾವುದು ಶಾಪಿಂಗ್ ಸೆಂಟರ್ಸು, ನಾವು ಎಲ್ಲೆಲ್ಲಿ ಹೋಗಿ ಶಾಪಿಂಗ್ದು ಎಲ್ಲ ಚೆಕ್ಔಟ್ ಮಾಡಿದ್ವಿ ಅಂತ. ಸೊ ಇದೇ ಥರ ಚೆನ್ನಾಗಿ ಸೆಂಟ್ರಲ್ ಮರೀನಾ ಏನಿದೆ ಫುಲ್ಲು ಮಾಲ್ನ ತಿರುಗಾಡಿದ್ವಿ. ಬಟ್ ಇಲ್ಲೆಲ್ಲ ಏನು ಅಂದರೆ ತುಂಬಾ ನಮಗೆ ಹೋಗೋ ಥರನೇ ತುಂಬ ಅಟ್ರ್ಯಾಕ್ಟ್ ಮಾಡೋ ಥರ ಇಟ್ಟಿರ್ತಾರೆ ಐಟಮ್ಗಳನ್ನಾಗಿರ್ಬೋದು, ಆ ಡೆಕೋರೇಟಿವ್ ಐಟಮ್ಸ್ ಆಗಿರ್ಬೋದು, ಪ್ರತಿಯೊಂದೂ ಅಷ್ಟೇ ಸಖತ್ ಇಷ್ಟ ಆಗುತ್ತೆ. ಒಳಗಡೆ ಹೋಗಿ ಒಂದು ಸತಿ ನೋಡಬೇಕು ಅಂತ ಅನಿಸುತ್ತೆ. ಆ್ಯಂಡ್ ಒನ್ ಆಫ್ ಮೈ ಫ್ರೆಂಡ್ ಅವ್ರ ಮಗುಗೆ ಡಾಲ್ ತೊಗೊಬೇಕು ಅಂತೆಲ್ಲ ಹೇಳಿ ಹುಡುಕ್ತಾಯಿದ್ರು. ಸೊ ಚೆಕ್ ಮಾಡ್ತಾಯಿದ್ವಿ ಯಾವುದಾದ್ರೂ ಡಾಲ್ ಸಿಗುತ್ತಾ ಚೆನ್ನಾಗಿರೋದು ಅಂತ ಹೇಳಿಬಿಟ್ಟು. ಆ್ಯಂಡ್ ಓಕೆ, ಬಟ್ ಇನ್ನು ಬೇರೆ ಕಡೆ ಎಲ್ಲ ಡಾಲ್ ತೊಗೊಂಡ್ರೆ ತುಂಬ ಕಾಸ್ಟ್ಲಿ ಇರುತ್ತೆ ಅಂತ ಇಲ್ಲೇ ಚೆಕ್ ಮಾಡ್ತಾಯಿದ್ರು. ಆ್ಯಂಡ್ ಈ ಡ್ರೆಸ್ಗಳಂತೂ ವೆಸ್ಟರ್ನ್ ವೇರ್ ಇಷ್ಟಪಡೋರಿಗೆ ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಈ ಸ್ಟೋರ್ ಅಂತೂ. ಸೊ ಯಾರು ಹೋದರೆ ಒಂದು ಸತಿ ಸೆಂಟ್ರಲ್ ಮರೀನಾದಲ್ಲಿ ಒಳಗಡೆ ಹೋಗಿ ಚೆಕ್ ಮಾಡಿ. ಸೊ ನಿಮ್ಮ ಪ್ರೈಸಿಗೆ ಯಾವುದಾದ್ರೂ ಇದ್ದರೆ ನೀವು ಬೈ ಮಾಡ್ಬೋದು. ಸೊ ಅಲ್ಲಿಂದ ನಾವು ಹೋಗಿದ್ದು ಅಲ್ಕಜಾರ್ ಶೋ ಅಂತ ಹೇಳಿ. ಸೊ ಈ ಥರ ಒಂದಷ್ಟು ಜನ ನಿಂತಿರ್ತಾರೆ, ಇದೊಂಥರ ರೆಡ್ ಕಾರ್ಪೆಟ್ ಇದ್ದಂಗೆ. ಸೊ ಇವರೆಲ್ಲ ಚೆನ್ನಾಗಿ ರೆಡಿಯಾಗಿ ನಿಂತಿರ್ತಾರೆ. ಅವ್ರು ಯಾಕೆ ಕರಿತಿದ್ದಾರೆ ಅಂತ ಅಂದರೆ, ನಿಮಗೆ ಅವ್ರ ಜೊತೆ ಒಂದು ಫೋಟೋ ಬೇಕು ಅಂದರೆ 100 ಬಾತ್ ಕೊಡಬೇಕು. 100 ಬಾತ್ ಅಂದರೆ ಇಂಡಿಯನ್ ರುಪೀಸಲ್ಲಿ 280 rupees ಆಗುತ್ತೆ. ಸೊ ನೀವು ಅವರಿಗೆ 300 ರೂಪಾಯಿ ಕೊಟ್ಬಿಟ್ಟು ಅವ್ರ ಜೊತೆ ಒಂದು ಫೋಟೋ ತೊಗೊಳ್ಬಹುದು. ಸೊ ಇದು ಅಲ್ಕಜಾರ್ ಫ್ಯಾಷನ್ ಶೋ. ಇದು ಆ್ಯಕ್ಚುಲಿ ತುಂಬಾ ಫೇಮಸ್ಸು ಇಡೀ ಪಟಾಯಾದಲ್ಲಿ. ಸೊ ತುಂಬ ಜನ ಕ್ರೌಡ್ ಇತ್ತು. ನಾವು ಸುಮ್ಮನೆ ಹಾಗೆ ಒಂದು ಗ್ಲಿಮ್ಸ್ ಹೋಗಿ ವಿಡಿಯೋ ಫೋಟೋ ತೊಗೊಂಡು ಬಂದ್ವಿ. ಅವ್ರ ಜೊತೆ ಅಲ್ಲ, ನಾರ್ಮಲಾಗಿ ಫೋಟೋ ತೊಗೊಂಡು ಬಂದ್ವಿ. ಆ್ಯಂಡ್ ನಾನು ಹೋಗ್ತಾ ಆವಾಗಲೇ ತೋರಿಸಿದ್ನಲ್ಲ ಒಂದು ಫುಡ್ ಸ್ಟ್ರೀಟ್ ಅಂತ ಹೇಳಿ, ಅದೇ ಈ ಫುಡ್ ಸ್ಟ್ರೀಟು ಪೂರ್ತಿ ಬರೀ ಮೊಸಳೆನೇ ಇತ್ತು. ಎಷ್ಟು ಮೊಸಳೆಗಳಿಟ್ಟಿದ್ರು ಅಂದರೆ ಕ್ರೊಕೊಡೈಲ್, ನಂಗೆ ಗೊತ್ತಿಲ್ಲ ಯಾರು ತಿಂತಾರಪ್ಪ ಅಂತ ಅನ್ನಿಸ್ತು. ನಮ್ಮ ಕಡೆ ಎಲ್ಲ ಚಿಕನ್ ಮಟನ್ ಎಲ್ಲ ಹೇಗೋ, ಇಲ್ಲಿ ಈ ಥರ ಬೀಫು ಇದೆಲ್ಲ ತುಂಬಾ ಕಾಮನ್. ಆ್ಯಂಡ್ ಇಲ್ಲಿ ತುಂಬಾ ಸೀ ಫುಡ್ ತಿಂತಾರೆ. ನಮ್ಮ ಥರ ನಾರ್ಮಲ್ ಫಿಶ್ ಆ ಥರ ಅಲ್ಲ, ಸೀ ಫುಡ್ ಅಂದರೆ ಕ್ರಾಬು, ಶ್ರಿಂಪು ಮತ್ತು ಪ್ರಾನ್ಸು ಈ ಥರ ಹೆವಿ ತಿಂತಾರೆ ಇಲ್ಲೆಲ್ಲ. ಮತ್ತು ತುಂಬಾ ಸ್ಮೆಲ್ ಬರುತ್ತೆ ಅವ್ರದ್ದು ಸೀ ಫುಡ್ಡು, ತುಂಬ ಸ್ಮೆಲ್ ಬರುತ್ತೆ. ಆ್ಯಂಡ್ ನನಗೆ ಮೋಸ್ಟ್ ಇಷ್ಟ ಆಗೋ ಪಾರ್ಟ್ ಅಂದರೆ ಆಲ್ವೇಸ್ ಫ್ರೂಟ್ಸ್. ನನಗೆ ಫ್ರೂಟ್ಸ್ ಅಂದರೆ ಸಖತ್ ಇಷ್ಟ. ಯಾವುದಾದ್ರೂ ಫ್ರೂಟ್ಸ್ ಒಟ್ಟಿನಲ್ಲಿ ಟ್ರೈ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಎಷ್ಟೊಂದು ಸತಿ ಇಲ್ಲೆಲ್ಲ ಅಂದರೆ ಎಳ್ನೀರು ಕುಡ್ಕೊಂಡು ಇದ್ವಿ ಎಷ್ಟೋ 1-2 ದಿನ ಅಂತೂ. ಅಷ್ಟು ಇಷ್ಟ. ಆ್ಯಂಡ್ ಫ್ರೂಟ್ಸು ಅಷ್ಟೇ. ಅವತ್ತು ಆ್ಯಕ್ಚುಲಿ ನಾವು ತುಂಬಾ ಫ್ರೂಟ್ಸ್ ತಿಂದ್ವಿ. ಎಷ್ಟೊಂದು ಥರ ಫ್ರೂಟ್ಸನ್ನ ಟ್ರೈ ಮಾಡಿದ್ವಿ. ಅಲ್ಲಿ ಹೆಸ್ರು ಏನಂತ ಗೊತ್ತಿಲ್ಲದೇ ಇದ್ರೂ ಟ್ರೈ ಮಾಡಿದ್ವಿ. ಬಟ್ ಏನು ಅಂತಂದರೆ ಇಲ್ಲಿ ಕಂಪೇರಿಟಿವ್ಲಿ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಫ್ರೂಟ್ಸ್ ಎಲ್ಲನೂ. ಸೊ ಅದನ್ನು ನೋಡಿ ತೊಗೊಳ್ಬೋದು. ಆ್ಯಂಡ್ ಎಷ್ಟೊಂದು ಥರ ಸೀ ಫುಡ್ಗಳು ಮತ್ತು ಅವ್ರು ಆಲ್ಮೋಸ್ಟ್ ಈ ಥರ ಸೌತ್ ಇಂಡಿಯನ್ದು ಸ್ವಲ್ಪ ಟಚ್ ಕೊಡೋಕ್ಕೆ ಅಂತ ಟ್ರೈ ಮಾಡ್ತಾರೆ. ಇವಾಗ ನಮ್ಮಲ್ಲಿ ಮಾಡೋ ಅಂಥ ಪೊಟ್ಯಾಟೊ ಟ್ವಿಸ್ಟ್ ಸ್ಟಾರ್ಟರು ಅವರು ಮಾಡ್ತಾರೆ. ಬಟ್ ನಮ್ಮ ಥರ ಟೇಸ್ಟ್ ಅಂತೂ ಬರೋಲ್ಲ. ಫುಲ್ ಸ್ವೀಟ್ ಆಗಿರುತ್ತೆ. ಈವನ್ ಫ್ರೆಂಚ್ ಫ್ರೈಸು ಅಷ್ಟು ಕ್ರಿಸ್ಪಿಯಾಗೆಲ್ಲ ಇರೋದೇ ಇಲ್ಲ. ಆ್ಯಂಡ್ ಇದರೊಳಗಡೆನೂ ಅಷ್ಟೇ, ನಾವು ಬನಾನಾ ಪ್ಯಾನ್ ಕೇಕ್ ತಿಂದ್ವಲ್ಲ, ಈವನ್ ಇಲ್ಲೂ ಅದು ಇತ್ತು. ಬಟ್ ನಾವು ಆಲ್ರೆಡಿ ತಿಂದಿದ್ವಲ್ಲ, ಮತ್ತೆ ಬೇಡ ಅಂತ ಅನ್ನಿಸ್ತು. ಇದು ನಾನು ಹೇಳಿದ್ನಲ್ಲ ಕ್ರೊಕೊಡೈಲ್ನ ಯಾವ ಥರ ಅಡ್ವರ್ಟೈಸ್ ಮಾಡ್ತಾರೆ ಅಂದರೆ, ನೋಡಿದಾಗ ಏನೋ ಅಂದ್ಕೊಂಡು ಹೋಗ್ತೀವಿ, ಬಟ್ ಅಲ್ಲಿ ನೋಡಿದ್ಮೇಲೆ ಗೊತ್ತಾಗುತ್ತೆ ಅಯ್ಯೋ ಇದಾ ಅಂತ. ಆ್ಯಂಡ್ ಒಂದು ಕಾರ್ನ್ಗೆ 80 ರೂಪಾಯಿ ಅಂದರೆ 80 ಬಾತ್ ಅವ್ರ ಹತ್ರ. ಅಂದರೆ ನಮಗೆ 250 ರೂಪಾಯಿ ಒಂದು ಕಾರ್ನಿಗೆ ಕೊಟ್ಟು ತಿನ್ನಬೇಕು ನಾವಲ್ಲಿ. ಬಟ್ ನಾಟ್ ವರ್ತ್. ಬಟ್ ಅಲ್ಲಿ ಹೋಗಿರೋದಕ್ಕೆ ಏನೂ ಮಾಡೋಕ್ಕಾಗಲ್ಲ. ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲ ಓಡಾಡಿದ್ವಿ. ಆ್ಯಂಡ್ ಎಳ್ನೀರು ಬಂದ್ಬಿಟ್ಟು 150 ರೂಪಾಯಿ
ಇಲ್ಲಿ ಒಂದು ಎಳ್ನೀರು. ಆ್ಯಂಡ್ ನಾನು ಈಗ ತೋರಿಸಿದ ಕ್ಲಿಪ್ಪಲ್ಲಿ ಒಂದು ಹುಡುಗಿ ಅವ್ರ ಕತ್ ಮೇಲೆ ಹಾವು ಹಾಕ್ಕೊಂಡಿದ್ರು. ಸೊ ನೀವು ಅದನ್ನು ಬೇಕು ಹಾಕ್ಕೊಂಡು ಫೋಟೋ ತೊಗೋಬೇಕು ಅಂದರೆ 100 ಬಾತ್ ಕೊಟ್ಟರು ನಿಮ್ಮ ಕತ್ಗೂ ಹಾಕ್ತಾರೆ. ಆ್ಯಂಡ್ ಅಲ್ಲಿಂದ ನಾವು ಸರಿ ಅಂತ ಹೇಳಿಬಿಟ್ಟು ಸ್ವಲ್ಪ ಡಿನ್ನರ್ ಮಾಡಿಕೊಂಡು ವಾಪಸ್ ಪಟಾಯ ಟ್ರಿಪ್ನ ಅಲ್ಲಿಗೆ ಮುಗಿಸಿ ನಮ್ಮ ರೂಮ್ಗೆ ಹೋದ್ವಿ. ತುಂಬ ಸುಸ್ತಾಗಿತ್ತು ಬೆಳಿಗ್ಗೆಯಿಂದ. ಆ್ಯಕ್ಚುಲಿ ನಾವು ಕರೆಕ್ಟಾಗಿ ತಿಂದಿರಲಿಲ್ಲ. ಒಳ್ಳೆ ಫುಡ್ ತಿಂದು ಹೋಗಿ ಚೆನ್ನಾಗಿ ರೆಸ್ಟ್ ಮಾಡಿದ್ವಿ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಎಲ್ಲ ಇನ್ಫಾರ್ಮೇಟಿವ್ ಆಗಿದೆ, ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಇದೇ ಥರ ನಮ್ಮನ್ನು ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.